ನಮಸ್ತೆ ಸ್ನೇಹಿತರೆ, ಇದು ಅಡಿಕೆ ಗೋಟು ಹೆಂಗೆ ನಾವು ಇದನ್ನು ಮಾಡಬೇಕು. ಗೋಟು ಮೊಳಕೆ ಬರ್ಸಕ್ಕೆ ಹಾಕಬೇಕು ಅಂದರೆ ನೋಡಿ, ಚೀಲದಲ್ಲಿ ಒಂದು ಗೋಣಿ ಚೀಲದಲ್ಲಿ ಬಿಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಾರ 15 ದಿನ ಇಲ್ಲ ತಿಂಗಳು ಈ ಥರ ಬಿಟ್ಟರೆ ಗೋಣಿ ಚೀಲದಲ್ಲೂ ಮೊಳಕೆ ಬರುತ್ತೆ. ಇಲ್ಲ ನಾವು ನೆಲಕ್ಕೆ ಹಾಕಿ ಮೊಳಕೆ ಬರ್ಸ್ತೀವಿ ಅಂದರೆ ಮರಳು ಇಲ್ಲ ಮಾಮೂಲಿ ಪುಡಿ ಮಣ್ಣು ಥರ ಅಲ್ಲಿ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಮಾಮೂಲಿ ಮೊಳಕೆ ಬರ್ಸೋದು ಒಂದು ಪದ್ಧತಿ. ಈಗ ಈ ಬೀಜೋಪಚಾರ, ಇದಕ್ಕೆ ಬೀಜೋಪಚಾರ ಮಾಡಬೇಕು. ಯಾಕಂದರೆ ಮುಂದಿನ ಗಿಡಗಳು ಹೆಲ್ತಿಯಾಗಿ ಬರಬೇಕು ಅಂದರೆ ಬೀಜೋಪಚಾರ ಇಂಪಾರ್ಟೆಂಟು, ಮುಖ್ಯ. ಹೇಗೆ ಮಾಡಬೇಕು ಬೀಜೋಪಚಾರ ನೋಡಿ, ಈ ಥರ ಈಗ 15 ದಿನ ಆಗಿದೆ, ಚೀಲದಲ್ಲಿ ನೆನೆಸಿ ಒಂದು ಅದಕ್ಕೆ ಬಂದಿದೆ. ಇದು ಮೊಳಕೆ ಬರೋಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಸೋಕ್ ಮಾಡಬೇಕು ಯಾವತ್ತು. ಆಮೇಲೆ ಏನು ಮಾಡಬೇಕು, ಇದಕ್ಕೆ ಬೀಜೋಪಚಾರಕ್ಕೆ ಯಾವುದಾದ್ರೂ ತೊಗೋಬೋದು. ಈಗ ಈ ಅಡಿಕೆ ಗೋಟಿಗೆ ಯಾವ ಬಾಧೆ ಜಾಸ್ತಿ ಅಂದರೆ ಈ ಕೆಂಪು ಇರುವೆ ಬಾಧೆ ಜಾಸ್ತಿ, ಸ್ವೀಟ್ನೆಸ್ ಇರುತ್ತಲ್ಲ, ತಿನ್ನಕ್ಕೆ ಬರುತ್ತೆ. ಹಾಗಾಗಿ ಇದಕ್ಕೆ ಮೆಟ್ರೈಸಿಯಮ್ ಬೀಜೋಪಚಾರಕ್ಕೆ ಮೆಟ್ರೈಸಿಯಮ್ ತೊಗೊತಾ ಇದ್ದೀನಿ, ಮತ್ತು ಟ್ರೈಕೋಡರ್ಮ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ಮೆಟ್ರೈಸಿಯಮ್ ಒಂದು 50 ಗ್ರಾಮು ಮತ್ತು ಟ್ರೈಕೋಡರ್ಮ ಒಂದು 50 ಗ್ರಾಮು ಈ ರೀತಿ ಹಾಕೋಬೇಕು. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು, ಒಂದಿನ ಬಿಡಬೇಕು, ನೆನ್ಕೋಬೇಕು ಚೆನ್ನಾಗಿ. ಮೆಟ್ರೈಸಿಯಮಿಂದ ಏನಾಗುತ್ತೆ ಅಂದರೆ ಈ ಕೆಂಜಿರುವೆಗಳು ಇದನ್ನು ಕಡಿಯೋಕ್ಕೆ ಬರಲ್ಲ. ಮತ್ತು ಟ್ರೈಕೋಡರ್ಮ ಬೇರುಕೊಳೆ ಈ ಥರ ಏನಾದರೂ ಸಾಯಿಲ್ ಬಾರ್ನ್ ಡಿಸೀಸಸ್ ಮತ್ತು ಗಿಡದಿಂದ ಬರೋಂಥ ಡಿಸೀಸಸ್ನ ತಡೆಯುತ್ತೆ. ಸಪೋಸ್ ಈ ಗಿಡದಲ್ಲಿ ಏನಾದರೂ ಬ್ಯಾಡ್ ಫಂಗಸ್ ಅಂದರೆ ಶಿಲೀಂಧ್ರ ರೋಗ ಏನಾದರೂ ಇದ್ದರೆ ಇವು ತೋಟದಲ್ಲಿ ಇಲ್ಲ ಇದರಲ್ಲಿ, ಅದನ್ನು ಸಹ ಈ ಟ್ರೈಕೋಡರ್ಮ ತಡೆಯುತ್ತೆ. ಅಗ್ರೆಸಿವ್ ಫಂಗಿಸೈಡ್ ಅದು ತಡೆಯುತ್ತೆ. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಓದಿ ಇದನ್ನು ಯಾವಾಗಲೂ ಕೂಲಾಗಿರೋ ಪ್ಲೇಸಲ್ಲಿ ಇಟ್ಕೋಬೇಕು. ಮತ್ತು ಏನು ಮಾಡಬೇಕು, ಕೈ ಚೀಲ, ಕನ್ನಡಕ ಮತ್ತು ಫುಲ್ ಶರ್ಟು, ಮಾಸ್ಕು ಹಾಕ್ಕೊಳ್ಳೇಬೇಕು. ಉಸಿರಾಡುವಾಗ ಸ್ವಲ್ಪ ಕಷ್ಟ. ಇದು ಟ್ಯಾಲ್ಕಮ್ ಪೌಡ್ರ್ ಥರ ಇರುತ್ತಲ್ಲ, ಮೂಗಿಗೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪ್ರಿಕಾಕ್ಷನ್ ತೊಗೋಬೇಕು.